ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಾಮ್ಸ್ ಮ್ಯಾಜಿಕ್ ಲೈಫ್ ಸ್ಟೈಲ್. ನನ್ನ ಮತ್ತೊಂದು ಹೊಸದೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೊದಲನೇದಾಗಿ ನಾನು ಈ ವಿಡಿಯೋನ ಲೇಟಾಗಿ ಹಾಕ್ತಾ ಇದ್ದೀನಿ. ಏಕೆಂತಂದರೆ ಈಗಾಗಲೇ ಆಲ್ರೆಡಿ ನವರಾತ್ರಿ ಹಬ್ಬದ ಸ್ಪೆಷಲ್ ದಿನಗಳು, ವಿಶೇಷವಾದಂಥ ದಿನಗಳು ಸ್ಟಾರ್ಟ್ ಆಗಿದೆ. ನನಗೆ ಗೊತ್ತು, ಎಲ್ಲರೂ ಸಾಮಾನ್ಯವಾಗಿ ಬನ್ನಿ ಮರದ ಪೂಜೆಯನ್ನು ಮತ್ತು ನವರಾತ್ರಿಯ ವಿಶೇಷವಾದಂಥ ದಿನಗಳನ್ನು ಆಚರಣೆ ಮಾಡ್ತಾ ಇದ್ದೀರಾ ಅಂಥೇಳಿ. ಅದೇ ರೀತಿಯಾಗಿ ಪ್ರತಿನಿತ್ಯ ನಾನು ಈ ಒಂದು ಬನ್ನಿ ಮರದ ಪೂಜೆಗೆ ಹೋಗ್ತಾ ಇದ್ದೀನಿ. ಹಾಗಾಗಿ ಕೆಲವೊಂದು ಕೆಲಸಗಳು ಹೆಚ್ಚಾಗಿರೋದ್ರಿಂದ ವಿಡಿಯೋನ ಸರಿಯಾದ ಟೈಮ್ಗೆ ಮಾಡಿ ಹಾಕೋದಕ್ಕೆ ಆಗ್ತಾ ಇಲ್ಲ. ಇನ್ನು ಹೇಳಬೇಕು ಅಂದರೆ ಈ ಒಂದು ನವರಾತ್ರಿ ಅಂದ್ರೇ ಒಂದು ಸ್ಪೆಷಲ್ ಆಗಿರುತ್ತೆ, ವಿಶೇಷವಾಗಿರುತ್ತೆ. ಪ್ರತಿದಿನ ಅದಕ್ಕೆ ಸಂಬಂಧಪಟ್ಟಂಥ ಬಣ್ಣಗಳು, ಕಲರ್ಸ್ನ ಒಂದು ಡ್ರೆಸ್ಗಳನ್ನು ಹಾಕೊಳ್ಳೋದು ಮತ್ತು ಒಂದು ಪೂಜೆಯನ್ನು ಮಾಡೋದು, ವಿಶೇಷವಾಗಿ ಪ್ರಸಾದವನ್ನು ಮಾಡೋದಂತೂ ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದು ನಮಗೆ ಹೇಗೆ ಅಂತಂದರೆ ಮನಸ್ಸಿಗೆ ಏನೋ ಒಂಥರದ ಖುಷಿಯನ್ನು ಕೊಡುತ್ತೆ. ಏಕೆ ಅಂತಂದರೆ ಎಲ್ಲ ಹಬ್ಬಗಳು ಸಾಮಾನ್ಯವಾಗಿ ಒಂದು ದಿನ 2 ದಿನ ಬರುತ್ತೆ. ಆದರೆ ಈ ನವರಾತ್ರಿ 9 ದಿನ 10 ದಿನ ಬರುತ್ತೆ. 10 ದಿನ ಪ್ರತಿನಿತ್ಯ ಪೂಜೆಯನ್ನು ಮಾಡಬೇಕಾಗಿರುತ್ತೆ. ಇದು ಏನೋ ಒಂಥರ ನಮ್ಮ ಮನಸ್ಸಿನಲ್ಲಿ ಒಂದು ಥರ ಪಾಸಿಟಿವ್ ಆದಂತಹ ಒಂದು ಮೈಂಡನ್ನು ಕ್ರಿಯೇಟ್ ಮಾಡಿಬಿಡುತ್ತೆ. ಕೆಲವೊಂದ್ಸಲ ಅನ್ಸತ್ತೆ, ಯಪ್ಪ ಇಷ್ಟೆಲ್ಲ ಪೂಜೆಗಳಿಗೆ ಇಷ್ಟೆಲ್ಲ ಕೆಲಸ ಮಾಡಬೇಕು ಅಂತ. ಬಟ್ ಆದರೆ ಕೆಲಸ ಸ್ಟಾರ್ಟ್ ಮಾಡ್ತಾ ಪೂಜೆ ಸ್ಟಾರ್ಟ್ ಮಾಡ್ತಾ ಹೇಗೆ ಅನ್ಸ್ಬಿಡತ್ತೆ ಅಂತಂದರೆ ಈ 10 ದಿನಗಳು ಕಳೆದಿದ್ದೇ ಗೊತ್ತಾಗೋದಿಲ್ಲ, ಅಷ್ಟು ಬೇಗ ಹೋಗ್ಬಿಡತ್ತೆ. ಆಲ್ರೆಡಿ ಇವಾಗ 4-5 ಡೇಸ್ ಆಗೇ ಬಿಡ್ತು ನವರಾತ್ರಿ ಸ್ಟಾರ್ಟ್ ಆಗಿ. ಸೊ ಇನ್ನು ನಾನು ಪೂಜೆಗೆ ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾದಂತಹ ಕೆಲವೊಂದು ಐಟಮ್ಸ್ಗಳನ್ನು ಬೆಳಗ್ಗೆ ಒಯ್ತೀನಿ. ಇದನ್ನು ಹಿಂದಿನ ದಿನ ರಾತ್ರಿನೇ ಕೂಡ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಇಷ್ಟು ಪೂಜೆಗೆ ಒಯ್ತೀನಿ. ಮತ್ತು ನಾನು ಪ್ರತಿನಿತ್ಯ ಕೂಡ ನಿಂಬೆ ಹಣ್ಣಿನ ದೀಪವನ್ನು ಅಲ್ಲಿ ಬನ್ನಿ ಮರದ ಕೆಳಗಡೆ ಹಚ್ಚಿಬಿಟ್ಟು ಬರ್ತೀನಿ. ಇದು ನಾನು ಪ್ರತಿ ವರ್ಷ ಕೂಡ ಇದೇ ರೀತಿಯಾಗಿ ಮಾಡೋದು. ಅದಕ್ಕೆ ತುಪ್ಪವನ್ನು ರಾತ್ರಿಯೇ ಹಚ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಇನ್ನು ಮೊದಲನೇ ದಿನ ಸಂಕಲ್ಪವಾಗಿ ಎಲೆ ಅಡಿಕೆ ಮತ್ತು ಒಂದು ಕಾಯಿನನ್ನು ಇಟ್ಟು ಸಂಕಲ್ಪ ಮಾಡ್ಕೊಂಡ್ಬಿಟ್ಟು ಪೂಜೆಯನ್ನು ಸ್ಟಾರ್ಟ್ ಮಾಡ್ತೀವಿ. ಮತ್ತು ಈ ಒಂದು ಬನ್ನಿ ಮರದ ಪಕ್ಕದಲ್ಲಿ ಬನ್ನಿ ಮಹಾಕಾಳಿಯನ್ನ ದೇವಸ್ಥಾನ ಇದೆ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಪ್ರತಿನಿತ್ಯ ಕೂಡ ತುಂಬಾ ಚೆನ್ನಾಗಿ ಅಲಂಕಾರ ಇರುತ್ತೆ. ನೆಕ್ಸ್ಟ್ ಪೂಜೆ ಎಲ್ಲ ಆದಮೇಲೆ ಇನ್ನೇನು ಆ್ಯಸ್ ಯೂಶುವಲ್ ಬೆಳಗ್ಗೆ ಟಿಫನ್ಗೆ ರೆಡಿ ಮಾಡ್ತಾ ಇದ್ದೀನಿ. ಚಪಾತಿ ಮತ್ತು ಬೀಟ್ರೂಟ್ ಪಲ್ಯವನ್ನು ಮಾಡೋಣ ಅಂಥೇಳಿ. ಆದರೂ ಬೆಳಗ್ಗೆ ಬೇಗ ಎದ್ದಿರ್ತೀವಿ, ಸ್ವಲ್ಪ ಹಸಿವು ಕೂಡ ಆಗಿರುತ್ತೆ. ಹಾಗಾಗಿ ನಾನು ಪೂಜೆ ಎಲ್ಲ ಮಾಡ್ಕೊಂಡು ಬಂದಮೇಲೆ ನೀರನ್ನು ಕುಡಿಯೋದು. ಈ ಒಂದು ದಸರಾ ಹಬ್ಬದ ಸ್ಪೆಷಲ್ ಏನಾಗುತ್ತೆ ಅಂತಂದರೆ, ಎಲ್ಲ ಇತರೆ ಹಬ್ಬಗಳಲ್ಲಿ ಎಲ್ಲರೂ ಕೂಡ ಅವರವ್ರ ಮನೆಗಳಲ್ಲಿ ಅಷ್ಟೇ ಹಬ್ಬ ಮಾಡ್ತಾರೆ. ಆದರೆ ಈ ಒಂದು ದಸರಾ ಹಬ್ಬದಲ್ಲಿ ಮಾತ್ರ ನಾವು ಬನ್ನಿ ಮರಕ್ಕೆ 9 ದಿನ ಹೋಗ್ಬಿಟ್ಟು ಪೂಜೆಯನ್ನು ಸಂಕಲ್ಪಪೂರ್ವಕವಾಗಿ ಮಾಡ್ತೀವಿ. ಇದೊಂದೇನೋ ಒಂಥರ ವಿಶೇಷತೆಯಿಂದ ಇರುತ್ತೆ. ಮತ್ತು ಕೆಲವೊಬ್ಬರು ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಮಾಡ್ತಾರೆ. ಕೆಲವರು 9 ದಿನದಿಂದ ಸ್ಟಾರ್ಟ್ ಮಾಡ್ತಾರೆ, ಇನ್ನು ಕೆಲವರು 5 ದಿನದಿಂದ ಸ್ಟಾರ್ಟ್ ಮಾಡ್ತಾರೆ. ನಾವು ಈ ಒಂದು ದೀಪವನ್ನು, ಅಖಂಡ ದೀಪವನ್ನು 3 ದಿನದಿಂದ ಹಚ್ತೀವಿ. 3 ದಿನದ ಸಂಕಲ್ಪವನ್ನು ಮಾಡಿಕೊಂಡು 3 ದಿನ ಅಖಂಡ ದೀಪವನ್ನು ಹಚ್ಚುತ್ತೀವಿ. ಆದರೆ 9 ದಿನವೂ ಕೂಡ ನಾವು ಬನ್ನಿ ಮರದ ಪೂಜೆಯನ್ನು ಮಾಡ್ತೀವಿ. ಮತ್ತು 9 ದಿನವೂ ಕೂಡ ಏನಾದರೂ ಒಂದು ಪ್ರಸಾದವನ್ನು ಮಾಡಿಬಿಟ್ಟು ನೈವೇದ್ಯವನ್ನು ಮಾಡ್ತೀವಿ. ಮತ್ತು ನಮ್ಮ ಕಡೆ ಸ್ಪೆಷಲಾಗಿ ಆರತಿಯನ್ನು ಮಾಡ್ತೀವಿ. ನಾವು ಅಕ್ಕಿ ಹಿಟ್ಟಿನಲ್ಲಿ ಆರತಿಯನ್ನು ಮಾಡ್ತೀವಿ. ಸಾಧ್ಯವಾದರೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಅದನ್ನು ಶೇರ್ ಮಾಡಿ ತೋರಿಸ್ತೀನಿ. ಇದನ್ನು ನಾವು ಪ್ರತಿನಿತ್ಯ 9 ದಿನಗಳ ಕಾಲ ನಾವು ದುರ್ಗಾದೇವಿಗೆ ಆರತಿಯನ್ನು ಮಾಡ್ತೀವಿ. ಇದು ನಮ್ಮ ಒಂದು ಹಬ್ಬದಲ್ಲಿ ಒಂದು ಸ್ಪೆಷಲ್ ಆಗಿರುತ್ತೆ. ನಮ್ಮ ಆಚರಣೆಯಲ್ಲಿ ಪ್ರತಿಯೊಬ್ಬರು ಕೂಡ ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಈ ಒಂದು ದಸರಾ ಹಬ್ಬದ ಆಚರಣೆಯನ್ನು ಮಾಡ್ತಾ ಹೋಗ್ತಾರೆ. ಇನ್ನು ಕೆಲವರು ಈ ನವರಾತ್ರಿ ಹಬ್ಬದಲ್ಲಿ ನವಧಾನ್ಯಗಳನ್ನು ಹಾಕಿಬಿಟ್ಟು ಬೆಳೆದ್ಬಿಟ್ಟು ಅದನ್ನೆಲ್ಲ ಪೂಜೆ ಮಾಡ್ತಾರೆ. ಬಟ್ ನಮ್ಮಲ್ಲಿ ಆ ಒಂದು ಪದ್ಧತಿ ಇಲ್ಲ. ಬಟ್ ಆ ಥರ ಒಂದು ಸಲ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಆ ಟೈಮ್ ಯಾವಾಗ ಬರುತ್ತೋ ಗೊತ್ತಿಲ್ಲ. ಇನ್ನು ಮಕ್ಕಳು ಚಿಕ್ಕವರಿರೋದ್ರಿಂದ ಸ್ವಲ್ಪನೇ ಹೆವಿ ಕೆಲಸ ಆಗುತ್ತೆ ನನಗೆ. ಪೂಜೆ ಮಾಡಿಕೊಂಡು ಮನೆಯನ್ನು ಮೇಂಟೈನ್ ಮಾಡಿಕೊಂಡು, ಅದರಲ್ಲೂ ಈ ಹಬ್ಬ ಬರೋದಕ್ಕಿಂತ ಮುಂಚೆ ಸ್ವಲ್ಪ ಪಕ್ಷ ಮಾಸ ಇತ್ತು. ಸೊ ಹಿರಿಯರ ಪೂಜೆ ಕೂಡ ಇತ್ತು ಅದರೊಳಗಡೆ. ಮತ್ತು ಮನೆ ಕ್ಲೀನಿಂಗ್ ಎಲ್ಲ ಇತ್ತು. ಹಾಗಾಗಿ ನನಗೆ ಕೆಲವೊಂದು ವಿಡಿಯೋಗಳನ್ನು ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಏಕೆಂದರೆ ನಾನು ಈ ವರ್ಷದಲ್ಲಿ ಈ ಒಂದು ವ್ಲಾಗ್ ವಿಡಿಯೋನ ಸ್ಟಾರ್ಟ್ ಮಾಡಿದ ಮೇಲೆ ಮೊದಲನೇ ಬಾರಿಗೆ ಈ ಒಂದು ದಸರಾ ಹಬ್ಬ ಬಂದಿರೋದು. ಸೊ ಹಾಗಾಗಿ ಯಾವ ರೀತಿ ಶೂಟ್ ಮಾಡಬೇಕು ಮತ್ತು ಯಾವ ರೀತಿಯಾಗಿ ಅದನ್ನು ಪ್ರೆಸೆಂಟ್ ಮಾಡಬೇಕು ಅನ್ನೋದು ಸ್ವಲ್ಪ ನನಗೂ ಗೊತ್ತಾಗಲಿಲ್ಲ. ಸೊ ನೆಕ್ಸ್ಟ್ ವಿಡಿಯೋಗಳಲ್ಲಿ ಎಲ್ಲ ಅಪ್ಡೇಟ್ ಕೊಡ್ತೀನಿ ಅಂತ ಅನಿಸುತ್ತೆ. ಇನ್ನು ಈ ಒಂದು ಟಿಫನ್ಗೆ ಬೀಟ್ರೂಟ್ ಪಲ್ಯಕ್ಕೆ ನಾವು ಇದೇ ರೀತಿಯಾಗಿ ಡೈರೆಕ್ಟಾಗಿ ಒಗ್ಗರಣೆಯನ್ನು ಹಾಕ್ತೀನಿ. ತುಂಬಾ ಚೆನ್ನಾಗಾಗುತ್ತೆ. ಕೆಲವೊಂದು ಸಲ ಮಸಾಲೆಯನ್ನು ಹಾಕ್ತೀನಿ ಬೀಟ್ರೂಟ್ ಪಲ್ಯಕ್ಕೆ, ಅದು ಚೆನ್ನಾಗಾಗುತ್ತೆ. ಮತ್ತು ಈ ಬೀಟ್ರೂಟ್ ಪಲ್ಯನ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಆಗುತ್ತೆ, ತುಂಬಾ ಚೆನ್ನಾಗಾಗುತ್ತೆ. ಸಾಮಾನ್ಯವಾಗಿ ಚಪಾತಿಗೆ ನಾನು ವೆಜಿಟೇಬಲ್ ಕುರ್ಮಾ ಅಥವಾ ಈ ಒಂದು ಬೀಟ್ರೂಟ್ ಪಲ್ಯಗಳನ್ನು ಹೆಚ್ಚಾಗಿ ಸಾಮಾನ್ಯವಾಗಿ ಮಾಡ್ತಾ ಇರ್ತೀನಿ. ಇನ್ನು ಈ ಒಂದು ಚಪಾತಿಗೆ ನಾವು ಸ್ಮೂತಾಗಿ ಚೆನ್ನಾಗಿ ಉಬ್ಬಿ ಬರಬೇಕು ಅಂತಂದರೆ ಅದಕ್ಕೆ ಮಧ್ಯದಲ್ಲಿ ಸ್ವಲ್ಪ ಎಣ್ಣೆ ಹಿಟ್ಟನ್ನು ಹಾಕಿ ನಾವು ಉದ್ದೋದ್ರಿಂದ ಚಪಾತಿ ತುಂಬಾ ಸ್ಮೂತಾಗಿ ಬರುತ್ತೆ ಮತ್ತು ತುಂಬ ಚೆನ್ನಾಗಿ ಉಬ್ಬತ್ತೆ ಕೂಡ. ಮತ್ತು ಈ ಒಂದು ನವರಾತ್ರಿ ಹಬ್ಬದಲ್ಲಿ ನಾವೇನಾದರೂ ಸಂಕಲ್ಪವನ್ನು ಮಾಡಿಕೊಂಡು ನಮ್ಮ ಇಚ್ಛೆ ಏನಾದರೂ ನೆರವೇರಬೇಕು ಅಂತಂದರೆ ನಾವು ಅಖಂಡ ದೀಪವನ್ನು ಆರಾಧನೆಯನ್ನು 9 ದಿನಗಳ ಕಾಲ ಮಾಡಿದರೆ ಅದು ಸಕ್ಸಸ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಇದನ್ನು ತುಂಬ ಜನ ಫಾಲೋ ಅಪ್ ಮಾಡ್ತಾರೆ. ಈ ಒಂದು ಟೈಮಲ್ಲಿ ಏನಾದರೂ ಒಂದು ಆಸೆ ಇದ್ದರೆ ಆ ಆಸೆ ಈಡೇರಬೇಕು ಅಂದರೆ ತುಂಬ ಜನ ಮತ್ತು ನಮ್ಮ ಮನೆ ದೇವರು ಕೂಡ ದುರ್ಗಾದೇವಿಯೇ ಆಗಿರೋದ್ರಿಂದ ನಾವು ವಿಶೇಷವಾಗಿ ಸ್ಪೆಷಲ್ಲಾಗಿ ಈ ಒಂದು ದಸರಾವನ್ನು ಆಚರಣೆ ಮಾಡ್ತೀವಿ ಕೂಡ.
ಇನ್ನು ಪೂಜೆಗೆ ಅಂಥೇಳಿ ತಂದಿರ್ತಕ್ಕಂಥ ಹೂಗಳು ತುಂಬಾ ಇತ್ತು. ಸೊ ಹಾಗಾಗಿ ಹಾರ ಮಾಡಿ ಹಾಕೋಣ, ಚೆನ್ನಾಗಿ ಕಾಣುತ್ತೆ ಅಂತ ಬಿಟ್ಟು ಟೈಮ್ ಇತ್ತು ಅಂತೇಳಿ ಬೆಳಗ್ಗೆನೇ ಪೂಜೆ ಆದಮೇಲೆ ಹೂವನ್ನು ಕಟ್ತಾ ಇದ್ದೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಬಿಳಿ ಹೂವಿನ ಜೊತೆ ಮಧ್ಯೆ ಕೆಂಪು ಹೂಗಳನ್ನು ಸೇರಿಸೋದು. ಇವಾಗ ಗೌರಿ ಹೂವು ಸೀಸನ್ ಅನ್ಸುತ್ತೆ ಮೇ ಬಿ. ಇವತ್ತಿನ ದಿನ ಸರಳವಾಗಿ ನಾನು ಚಿಕ್ಕದಾಗಿ ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.